Hi, hello, dear friends. Welcome back to our channel. So, today I'm going to explain one more important topic to you all. It is very simple, so that's why I'm going to explain you in a very short video. It is understanding a pronoun or a type of pronouns ಅಂತಾನೂ ಹೇಳ್ಬೋದು ನೀವು ಬೇಕಿದ್ರೆ. We are going to understand pronouns and some types is there, some 11 types is there. ಶಾಕ್ ಆಗಬೇಡಿ, 11 types ಅಂತ ತುಂಬಾ ಈಸಿ ಇದೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಐ ನೋ ಇದರಲ್ಲಿ ಎಲ್ಲಾ ಕೈಂಡ್ಸ್ ಆಫ್ ಪ್ರೊನೌನ್ಸಿನ ಬಗ್ಗೆನೂ ಅಷ್ಟೊಂದು ಕೇಳೋದಿಲ್ಲ, ನಾನು ಕೂಡ ಎಕ್ಸಾಮ್ಸ್ ಅಲ್ಲಿ ನೋಡಿದ್ದೀನಿ. ಬಟ್ ಅದರಲ್ಲಿ ಪೊಸೆಸಿವ್, ರಿಫ್ಲೆಕ್ಸಿವ್ ಮತ್ತೆ ಪರ್ಸನಲ್ ಪ್ರೊನೌನ್ಸ್ ಬಗ್ಗೆ ಕೇಳ್ತಾರೆ. ಬಟ್ ಉಳಿದಿದ್ ಯಾಕೆ ಬಿಡೋದು? ಓಕೆ, ಬೆಟರ್ ಟು ನೋ ನಾಟ್ ಟು ನೋ ಅಲ್ವಾ? ಅಂದ್ರೆ ನಮ್ಗೆ ಗೊತ್ತಿರೋದು ಬೆಟರ್, ಗೊತ್ತಿಲ್ಲ ಅನ್ನೋದ್ಕಿಂತ. ಹಾಗಾಗಿ ಒಂದು ಕ್ವಿಕ್ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪ್ರೊನೌನ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಮೀ. Okay, what is pronoun? Okay, I'm not going to drag a concept and all. So pronoun is a type of words, okay, but which will we use in the replace of nouns. Okay, noun ina badalagi ನಾವು pronouns ಅನ್ನ ಯೂಸ್ ಮಾಡ್ತೀವಿ. ಅಂಡ್ pronouns ಅನ್ನ ಎಲ್ಲಿ ಅಂತಂದ್ರೆ ಪ್ಯಾರಾಗ್ರಾಫ್ಗಳಲ್ಲಿ, ಓಕೆ, ಅಥವಾ ಸಮಥಿಂಗ್ ಲೈಕ್ ಪ್ಯಾರಾಗ್ರಾಫ್ಗಳಲ್ಲಿ ನಾವು ನೌನು ರಿಪೀಟ್ ಆಗಬಾರ್ದು ಅಂತ ಯೂಸ್ ಮಾಡ್ತೀವಿ. ಓಕೆ, ಇಟ್ ಈಸ್ ಅ ಸಬ್ಸ್ಟಿಟ್ಯೂಷನ್ ದ ನೌನ್ ಇನ್ ದ ಪ್ಯಾರಾಗ್ರಾಫ್ ಆರ್ ಅ ಪೀಸ್ ಆಫ್ ರೈಟಿಂಗ್ ಟು ಅವಾಯ್ಡ್ ದ ರಿಪಿಟೇಷನ್ ಆಫ್ ನೌನ್. ಅಂದ್ರೆ ನೌನು ಪದೇ ಪದೇ ರಿಪೀಟ್ ಆಗಬಾರ್ದು ಅಂತ ನಾವು ಪ್ರೊನೌನ್ಸ್ ನ ಯೂಸ್ ಮಾಡ್ತೀವಿ. ಪ್ಲಸ್ ಪ್ರೊನೌನ್ ಅನ್ನ ಆಸ್ ಅ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಫಾರ್ಮ್ಸ್ ಅಲ್ಲೂ ಯೂಸ್ ಮಾಡ್ತೀವಿ. ಕೆಲವೊಂದು ಸೆಂಟೆನ್ಸ್ ಗಳಲ್ಲಿ ಪ್ರೊನೌನ್ ಯಾವ್ದಿರುತ್ತೋ ಅದನ್ನ ನೋಡ್ಕೊಂಡು ಪ್ರೊನೌನ್ಸ್ ಯಾವ್ದಿರುತ್ತೋ ಅದನ್ನ ನೋಡ್ಕೊಂಡು ವರ್ಬ್ಸ್ ಅನ್ನು ಕೂಡ ಆಡ್ ಮಾಡ್ತಾರೆ. ಒಂದು ಸಿಂಪಲ್ ಪ್ರೊನೌನ್ ಚಾರ್ಟ್ ನಿಮ್ಮ ಮುಂದೆ ಏನು ಅಂತಂದ್ರೆ ನೋಡಿ, ಪ್ರೊನೌನ್ಸ್ ಅಲ್ಲಿ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಫಾರ್ಮ್ಸ್ ಇರುತ್ತೆ ಅಂಡ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತಾನು ಇರುತ್ತೆ. ಓಕೆ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ನಾವು ಐ ಮತ್ತೆ ಮೀನ ಹೇಳ್ತೀವಿ ಅಥವಾ ಯೂಸ್ ಮಾಡ್ತೀವಿ. ಪ್ಲೂರಲ್ ಅಲ್ಲಿ ವಿ ಮತ್ತೆ ಅಸ್ ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಯು ಅಂಡ್ ಯು ಆರ್ ನ ಯೂಸ್ ಮಾಡ್ತೀವಿ. ಪ್ಲೂರಲ್ ಫಾರ್ಮ್ಸ್ ಅಲ್ಲಿ ಯು ಅಷ್ಟೇ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಪ್ರನೌನ್ ಅಲ್ಲಿ ಹಿ, ಶಿ, ಇಟ್, ಹಿಮ್, ಹರ್ ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಅದೇ ತರನೇ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಅಲ್ಲಿ ದೇ, ದೆಮ್, ದೇರ್ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ನಾವು ಟೈಪ್ಸ್ ಆಫ್ ಪ್ರೊನೌನ್ಸ್ ಅನ್ನು ನೋಡ್ತಾ ಹೋದ್ರೆ 11 ಟೈಪ್ಸ್ ಇದೆ. ಬಟ್ ಆದ್ರೆ ಇದರಲ್ಲಿ ತುಂಬಾ ಈಸಿ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಬಿಕಾಸ್ ಈ ವರ್ಡ್ಸ್ಗಳು ಅಂತ ಅಂದ್ರೆ ಈ ಟೈಪ್ಸ್ ಆಫ್ ಪ್ರೊನೌನ್ಸಿನ ನೀವು ನೇಮ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಅದೇ ಅದರ ಡೆಫಿನೇಷನ್ಸ್ಗಳಂತ ಹೇಳ್ಬೋದು. ಸೊ ರಿಲೇಟಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಒನ್ ಬೈ ಒನ್ ಹೇಳ್ತೀನಿ. ಬಟ್ ಆದ್ರೆ ಇಲ್ಲಿ ನೋಡಿ, ರಿಲೇಟಿವ್, ಪೊಸೆಸಿವ್, ರಿಫ್ಲೆಕ್ಸಿವ್, ಡೆಮಾನ್ಸ್ಟ್ರೇಟಿವ್, ಇಂಟ್ರೋಗೇಟಿವ್, indefinite, personal, subject, object, reciprocal, intensive. ಸೊ ಇದರಲ್ಲಿ ಈ ಒಂದು 5 ಪ್ರೊನೌನ್ಸ್ ಇದೆ ಅಲ್ವಾ, ಅದಕ್ಕೆ ನಾವು ಜಾಸ್ತಿ ಸ್ಟ್ರೆಸ್ ಮಾಡಬೇಕು. ಪರ್ಸನಲ್ ಪ್ರೊನೌನ್ ಕೂಡ ಜಾಸ್ತಿ ಸ್ಟ್ರೆಸ್ ಮಾಡಬೇಕು ಅಂದ್ರೆ ಈ ತರದ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಾರೆ. ಬಟ್ ಈ ಇಂಡೆಫಿನೇಟ್, ಇಂಟೆನ್ಸಿವ್, ಸಬ್ಜೆಕ್ಟ್, ಆಬ್ಜೆಕ್ಟ್, ರೆಸಿಪ್ರೋಕಲ್ ಇವೆಲ್ಲ ಸ್ವಲ್ಪ ಕಡಿಮೆ. ಅದು ಹಾಗಂತ ನಾವು ಬಿಡೋದು ಬೇಡ. ವಿ ವಿಲ್ ಗೋ ಟು ಲರ್ನ್. ಓಕೆ, ರಿಲೇಟಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಇದು ಸೆಂಟೆನ್ಸ್ ಗಳ ಮಧ್ಯೆ ರಿಲೇಟ್ ಮಾಡುತ್ತೆ. ಯಾವ್ಯಾವ ಪ್ರೊನೌನ್ಸ್ ಗಳಿಂದ ನೋಡಿ, ವಿಚ್, ವೆನ್ ಇವೆಲ್ಲ ಪ್ರೊನೌನ್ಸ್ ಗಳ ಅಂತಂದ್ರೆ ಎಸ್. ಓಕೆ, ಇವೆಲ್ಲ ಕೂಡ ಪ್ರೊನೌನ್ಸ್ ಗಳೇ. ಇದು ರಿಲೇಟಿವ್ ಪ್ರೊನೌನ್ಸ್ ನ ಅಂಡರ್ ಅಲ್ಲಿ ಬರುತ್ತೆ. ವಿಚ್, ವೇರ್, ವೆನ್, ವೈ, ವಾಟ್, ಹೂಮ್ ಅಂಡ್ ಹೂಸ್. ಸೊ ಇದು ಎಲ್ಲಿ ಸೆಂಟೆನ್ಸ್ ಅಲ್ಲಿ ನಾವು ವರ್ಡ್ಸ್ ಗಳನ್ನ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಟರ್ನ್ ಆಗ್ತವೆ ಇವೆಲ್ಲ. ಓಕೆನಾ? ಓಕೆ, you wore the dress no yesterday, that dress is mine. ನೀನು ವೇರ್ ಮಾಡಿದ್ದಲ್ವಾ ಡ್ರೆಸ್ಸು ನಿನ್ನೆ, ಆ ಡ್ರೆಸ್ಸು ನಂದು. ಓಕೆ, ಸೊ ಈ ತರ ಪ್ರೊನೌನ್ಸ್ ದಟ್ ಆರ್ ಯೂಸ್ಡ್ ಟು ರಿಲೇಟ್ ಒನ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಟು ಅನದರ್. ಅಂದ್ರೆ ಸೆಂಟೆನ್ಸ್ ಅಲ್ಲಿ 2 ಪಾರ್ಟ್ ಇದ್ರೆ, ಇಲ್ಲಿ ನೋಡಿ, ಶೀಲಾ ಇಸ್ ಅ ಗರ್ಲ್. ಶೀಲಾ ಹೂ ಇಸ್ ಅ ಟೀಚರ್ ಆಲ್ಸೋ ವರ್ಕ್ಸ್ ಆಸ್ ಅ ಸೋಷಿಯಲ್ ವರ್ಕರ್. ಶೀಲಾ ಇಲ್ಲಿ ಟೀಚರ್ ಕೂಡ ಹೌದು, ಸೋಷಿಯಲ್ ವರ್ಕರ್ ಕೂಡ ಹೌದು. ಓಕೆ, ಸೊ ಈ ತರ ಹೂಸು, ಹೂ, ದಟ್, ಹೂಮ್, ಹೂಸ್ ಇವೆಲ್ಲ ಕೂಡ
ಯಾವುದಕ್ಕೆ ಅಂತಂದ್ರೆ ಈ ಒಂದು ರಿಲೇಟಿವ್ ಪ್ರೊನೌನ್ಸ್ಗಳಿಗೆ ಎಕ್ಸಾಂಪಲ್. ಓಕೆನಾ? ಒಂದ್ ಸೆಕೆಂಡ್. ಹಾ, ಸೊ ಹಾಗಿದ್ರೆ ಇಲ್ಲಿ ನೋಡಿ, ದ ಕಾರ್ ದಟ್ ವಾಸ್ ಸ್ಟೋಲನ್ ಲಾಸ್ಟ್ ಮಂತ್ ವಾಸ್ ಫೌಂಡ್ ಇನ್ ದ ರಿವರ್. ಓಕೆ, ಆ ಕಾರು ಲಾಸ್ಟ್ ಮಂತ್ ಕಳ್ದೋಗಿತ್ತಲ್ವಾ, ಅದು ರಿವರ್ ಅಲ್ಲಿ ಸಿಕ್ತು. ಅದು ಅಥವಾ ಆ ಕಾರ್ ಅದು ಅಂತ ಹೇಳ್ತೀವಲ್ವಾ. ನೋಡಿ, ದಟ್, ಹೂ, ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡೋದು ಬೇಕಿಲ್ಲ ಅಲ್ವಾ ನಿಮ್ಗೆ. ಜಸ್ಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಇನ್ ಅ ಪ್ರೊನೌನ್ಸ್ ಅಷ್ಟೇ. Susan is a girl whom I was thinking about. Okay, so I am thinking about whom? About a Susan. The boy whose sister is renowned orator and as an orator himself. Okay, ಆ ಬಾಯ್ ಅವನು ಕೂಡ orator ಪ್ಲಸ್ his sister, ಅವನ ತಂಗಿ ಕೂಡ ಒಳ್ಳೆ orator ಅಂತೆ ಅಂತ. ಓಕೆನಾ? ಈ ತರ ರಿಲೇಷನ್ ನ ತೋರಿಸುತ್ತೆ. ಹೂಸ್, ವ್ಯಾನ್, ವಿಚ್, ಹೂಮ್, ಇವೆಲ್ಲ. ದಟ್. ನೆಕ್ಸ್ಟ್ ನೋಡಿ, ಪ್ರೊಸೆಸಿವ್ ಪ್ರನೌನ್. ಪೊಸೆಸಿವ್ ಅಂತಂದ್ರೆ ಈ ಒಂದು ಪ್ರನೌನ್ಸ್ ಅಲ್ಲಿ ಯಾವಾಗ್ಲೂ ಕೂಡ ಓನರ್ಶಿಪ್ ನ ತೋರಿಸುತ್ತೆ, ಮತ್ತೆ ನಾನು, ನಂದು ಅನ್ನೋದನ್ನ ತೋರಿಸುವಂತ ಪ್ರನೌನ್ಸ್ ಗಳಿವೆಲ್ಲ ಪೊಸೆಸಿವ್ ಪ್ರನೌನ್ಸ್ ಅಂತ ಹೇಳ್ತೀವಿ. ಮೈನ್, ಯುವರ್ಸ್, ಹಿಸ್, ಹರ್ಸ್, ದೇರ್ ಅಂಡ್ ಇಟ್ಸ್. ದ ಬುಕ್ ಈಸ್ ಮೈನ್ ನಾಟ್ ಯುವರ್ಸ್. ಆ ಬುಕ್ ನಂದು, ನಿಂದಲ್ಲ. ದೇ ಲೆಫ್ಟ್ ದೇರ್ ಅಂಬ್ರೆಲಾ ಅಟ್ ದ ರೆಸ್ಟೋರೆಂಟ್. ಅವರು ಅವರ ಅಂಬ್ರೆಲಾನ ಅಲ್ಲೇ ಬಿಟ್ಟು ಬಂದ್ರು ರೆಸ್ಟೋರೆಂಟ್ ಅಲ್ಲಿ. ದ ಕ್ಯಾಟ್ ಲಿಕ್ಡ್ ಇಟ್ಸ್ ಪಾವ್. ಕ್ಯಾಟ್ ಏನ್ ಮಾಡ್ತು? ಇಟ್ಸ್ ಪಾವ್ ಲಿಕ್ಡ್ ಮಾಡ್ತು. ದ ಪರ್ಪಲ್ ಶರ್ಟ್ ಈಸ್ ಹರ್ಸ್. ಆ ಪರ್ಪಲ್ ಶರ್ಟ್ ಯಾರ್ದು? ಅವಳದು, ಹರ್ಸ್. ಓಕೆ, ನೆಕ್ಸ್ಟ್ ನೋಡಿ, ರಿಫ್ಲೆಕ್ಸಿವ್ ಪ್ರನೌನ್. ಓಕೆ, ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಗೊತ್ತಲ್ವಾ? ರಿಫ್ಲೆಕ್ಟ್ ಮಾಡೋದು. ಸೊ ಏನನ್ನ ರಿಫ್ಲೆಕ್ಟ್ ಮಾಡುತ್ತೆ? ಒಂದ್ ಸೆಕೆಂಡ್. ಹಾ, ಏನನ್ನ ರಿಫ್ಲೆಕ್ಟ್ ಮಾಡುತ್ತೆ? ಓಕೆ, ಸಬ್ಜೆಕ್ಟಿನ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಸಬ್ಜೆಕ್ಟಿನ ಮೇಲೆ ರಿಫ್ಲೆಕ್ಟ್ ಮಾಡುವಂತ ವರ್ಡ್ಸ್ ಗಳು ಯಾವುದು? ಮೈ ಸೆಲ್ಫ್, ಯುವರ್ ಸೆಲ್ಫ್, ಹರ್ ಸೆಲ್ಫ್, ಒನ್ ಸೆಲ್ಫ್, ಇಟ್ ಸೆಲ್ಫ್. ಈ ತರದೆಲ್ಲ ನಾವು ಹಿಂಟ್ ಅಂದ್ರೆ ಈ ಸೆಲ್ಫ್ ಅನ್ನ ಟ್ಯಾಗ್ ಮಾಡ್ಕೊಂಡು ಬಂದಿರುತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಗಳು, ನೆನ್ಪಿಟ್ಕೊಳ್ಳಿ. ಅಂಡ್ ಏನನ್ನ ನೋಡಿ, ಸೆಂಟೆನ್ಸ್ ನೋಡಿ, ಐ ಹರ್ಟ್ ಮೈ ಸೆಲ್ಫ್ ವೈಲ್ ಎಕ್ಸರ್ಸೈಸಿಂಗ್. ನಾನು ನನಗೇನೆ ಹರ್ಟ್ ಮಾಡ್ಕೊಂಡೆ, ಅವಳು ಅವಳಿಗೆ ಹರ್ಟ್ ಮಾಡ್ಕೊಂಡ್ಲು. ಓಕೆ, ಸೊ ಈ ತರ ಸಬ್ಜೆಕ್ಟಿನ ಮೇಲೆ. ಸಬ್ಜೆಕ್ಟ್ ಇಲ್ಲಿ ಐ, ಶಿ, ಶಿ, ಕಿಡ್ಸ್, ವಿ, ಇವುಗಳ ಮೇಲೆ ಎಗೇನ್ ಮತ್ತೆ ಸೆಂಟೆನ್ಸ್ ರಿಫರ್ ಮಾಡುತ್ತೆ. ಶಿ ಪ್ರಿಪೇರ್ಡ್ ದ ಮೀಲ್ ಹರ್ ಸೆಲ್ಫ್. ಅವಳು ಅವಳಿಗೋಸ್ಕರ ಮೀಲ್ ನ ಪ್ರಿಪೇರ್ ಮಾಡ್ಕೊಂಡ್ಲು. ದ ಕಿಡ್ಸ್ ಅಮ್ಯೂಸ್ಡ್ ದೆಮ್ ಸೆಲ್ಫ್. ಅವ್ರನ್ನ ಅವರೇ ಅಮ್ಯೂಸ್ ಮಾಡ್ಕೊಂಡ್ರು. ಅಮ್ಯೂಸ್ಡ್ ದೆಮ್ ಸೆಲ್ಫ್ ಬೈ ಪ್ಲೇಯಿಂಗ್ ವಿಡಿಯೋ ಗೇಮ್. ವಿ ಬಾಟ್ ಅವರ್ ಸೆಲ್ಫ್ ಸಮ್ ಐಸ್ ಕ್ರೀಮ್. ಓಕೆ, ವಿ ಬಾಟ್ ಅವರ್ ಸೆಲ್ಫ್, ನಾವು ನಮಗೋಸ್ಕರನೇ ಐಸ್ ಕ್ರೀಮ್ ನ ತಗೊಂಬಂದ್ವಿ. ನೆಕ್ಸ್ಟ್ ನೋಡಿ, ಡೆಮಾನ್ಸ್ಟ್ರೇಟ್. ಡೆಮಾನ್ಸ್ಟ್ರೇಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳೋದು. ನಾನು ಇಲ್ಲಿ ಸೆಂಟೆನ್ಸ್ ವೈಸ್ ಹೇಳ್ತಾ ಇಲ್ಲ, ನಿಮಗೊಂದು ಕನ್ವೆ ಮಾಡಬೇಕು, ಅದನ್ನ ಹೇಳ್ತಾ ಇದ್ದೀನಿ. ಇದನ್ನ ನೀವು ನೋಡಿ, ಅಲ್ಲಿರೋದನ್ನ ನಾನು ಹೇಳ್ತಾ ಇರೋದು, ಬಟ್ ಆದ್ರೆ ಒಂದು ಜನರಲ್ ಫಾರ್ಮ್ ಅಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇದು ಅದು ಅಂತಾನೆ ಹೇಳೋದು. ಆ ಬುಕ್ ತಗೊಂಬಾ, ಈ ಬಾಟಲ್ ತಗೊಂಬಾ, ಈ ಮೊಬೈಲ್ ಅಲ್ಲಿಡು. ಓಕೆ, ಸೊ ಈ ತರ ದಿಸ್, ದಟ್, ದೀಸ್, ದೋಸ್ ನ ಯೂಸ್ ಮಾಡ್ಕೊಂಡು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ನಾವು ಥಿಂಗ್ಸ್ ಗಳಿಗೆ. ಓಕೆ, ದಿಸ್ ಈಸ್ ಮೈ ಬುಕ್, ದೋಸ್ ಆರ್ ಮೈ ಪೆನ್ಸ್, ಐ ಡೋಂಟ್ ಲೈಕ್ ದಟ್ ಕೈಂಡ್ ಆಫ್ ಮ್ಯೂಸಿಕ್, ದಟ್ ಲ್ಯಾಪ್ಟಾಪ್ ಈಸ್ ಮೈನ್, ದಿಸ್ ಲ್ಯಾಪ್ಟಾಪ್ ಈಸ್ ಫಾಸ್ಟರ್ ದ್ಯಾನ್ ಮೈ ಓಲ್ಡ್ ಒನ್. ಓಕೆ, ಈ ಲ್ಯಾಪ್ಟಾಪ್ ನನ್ನ ಹಳೆ ಲ್ಯಾಪ್ಟಾಪ್ ಗಿಂತ ಚೆನ್ನಾಗಿ ಓಡ್ತಾ ಇದೆ ಅಂತ. ಸೊ ಐ ಡೋಂಟ್ ಲೈಕ್ ದಟ್ ಕೈಂಡ್ ಆಫ್ ಮ್ಯೂಸಿಕ್. ನನಗೆ ಪರ್ಟಿಕ್ಯುಲರ್ ಆಗಿ ಆ ಮ್ಯೂಸಿಕ್ ಅಂದ್ರೆ ಇಷ್ಟ ಆಗೋದಿಲ್ಲ. ಓಕೆ, ಐ ಡೋಂಟ್ ಲೈಕ್ ಯು. ಓಕೆ, ಐ ಡೋಂಟ್ ಲೈಕ್ ಯು ಅಂತ ಹೇಳ್ತೀವಲ್ವಾ, ಆ ತರ ನೋಡಿ. ದಿಸ್ ಈಸ್ ದ ಬುಕ್ ದಟ್ ಐ ವಾಸ್ ಟೆಲ್ಲಿಂಗ್ ಯು ಅಬೌಟ್. ನಾನು ಈ ಬುಕ್ ಬಗ್ಗೆನೇ ಹೇಳ್ತಾ ಇದ್ದೆ. ಓಕೆ, ನಾನು ಎಕ್ಸಾಕ್ಟ್ಲಿ ಈ ಬುಕ್ ಬಗ್ಗೆನೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡಿ, ಡೆಮಾನ್ಸ್ಟ್ರೇಟಿವ್ ಆಯ್ತಾ. ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂದ್ರೆ ಕ್ವಶನಿಂಗ್ ಮಾಡೋದು ನಾವು. ಓಕೆ, ಕ್ವಶನಿಂಗ್ ಮಾಡೋದು ಅಥವಾ ಕ್ವಶನ್ ಕೇಳಬೇಕಾದ್ರೆ ಯೂಸ್ ಮಾಡುವಂಥದ್ದು. ಕ್ವಶನ್ ಕೇಳಬೇಕಾದ್ರೆ ಏನ್ ಯೂಸ್ ಮಾಡ್ತೀವಿ? WH ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾವಾಗಲೂ WH ಕ್ವಶನ್ಸ್ ಇರುತ್ತೆ. ಹೂ ಆರ್ ಯು? ಓಕೆ, ವೇರ್ ಆರ್ ಯು ಕಮ್ ಫ್ರಮ್?
ಓಕೆ, ಅಲ್ಲಿರೋದೇ ಎಕ್ಸಾಂಪಲ್ ಹೇಳಬೇಕು ಅಂತಿಲ್ಲ, ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ವಿಚ್ ಮೂವಿ ವುಡ್ ಯು ಲೈಕ್ ಟು ವಾಚ್ ಟು ನೈಟ್? ಯಾವ ಮೂವಿ ನೋಡ್ಲಿಕ್ಕೆ ಇಷ್ಟಪಡ್ತೀಯ ಇವತ್ತು? ಹೂಸ್ ಕಾರ್ ಕೀಸ್ ಆರ್ ದೀಸ್ ಆನ್ ದ ಟೇಬಲ್? ಈ ಟೇಬಲ್ ಮೇಲಿರುವಂತ ಕಾರ್ ಕೀಸ್ ಯಾರ್ದು? ವಾಟ್ ಸರ್ಪ್ರೈಸ್ಡ್ ಯು ದ ಮೋಸ್ಟ್ ಅಬೌಟ್ ನ್ಯೂಸ್? ನ್ಯೂಸ್ ಅಲ್ಲಿ ನಿನಗೆ ತುಂಬಾ ಸರ್ಪ್ರೈಸ್ ಮಾಡುವಂತದ್ದು ಏನು? ಯೆಲ್ಲೋ ಕಲರ್ ಮಾರ್ಕ್ ಹಾಕಿದ್ದೀನಿ ನೋಡಿ. ವಿಚ್, ಹೂ, ವಿಚ್, ಹೂಸ್, ದ, ವಾಟ್, ವೆನ್, ವೇರ್ ಇವೆಲ್ಲ ಕೂಡ ಇಂಟ್ರೋಗೇಷನ್ ಮಾಡ್ಬೇಕಾದ್ರೆ ಕೇಳುವಂತ ಕ್ವಶನ್ಸ್ ಗಳಲ್ವಾ, ಹಾಗಾಗಿ ಇಂಟ್ರೋಗೇಟಿವ್ ಪ್ರೊನೌನ್ಸ್. ಇನ್ಡೆಫಿನೇಟ್ ಪ್ರೊನೌನ್ಸ್. ಇನ್ಡೆಫಿನೇಟ್ ಅಂತಂದ್ರೆ ಆ ವರ್ಡ್ ಹೇಳುತ್ತೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಥಿಂಗ್ಸಿನ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡದೇ ಇರೋದು. ಓಕೆ, ಡು ನಾಟ್ ರೆಫರ್. ಐ ಆಮ್ ನಾಟ್ ರೆಫರಿಂಗ್ ಎನಿ ಪರ್ಟಿಕ್ಯುಲರ್ ಪ್ಲೇಸ್, ಪರ್ಸನ್ ಆರ್ ಥಿಂಗ್ಸ್. ಈ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಿಲ್ಲ ಅಂದ್ರೆ ನಾವು ಯಾರ್ದೋ, ಯಾವಾಗ್ಲೋ ಅಂತ ಯೂಸ್ ಮಾಡ್ತೀವಿ. ಈ ಕನ್ನಡದಲ್ಲಿ ನಾವು ಯಾರ್ದೋ, ಯಾವಾಗ್ಲೋ ಅಂತ ಹೇಳ್ಬೇಕಂದ್ರೆ ಇಂಗ್ಲಿಷ್ ಅದನ್ನ ಸಮ್ವನ್, ಸಮಥಿಂಗ್, ಎನಿವನ್, ಎನಿಥಿಂಗ್, ಎನಿಬಡಿ ಅಂತ ಹೇಳ್ತೀವಲ್ವಾ. ಸೊ ಈ ಹೇಳೋದನ್ನೇ ನಾವು ಏನಂತ ಹೇಳ್ತೀವಿ? indefinite pronouns. Someone left their umbrella in the lobby. I need to buy some new notebook for school. There are many reasons to exercise regularly. Do you have any idea for the weekend? ಇಲ್ಲಿ ಯಾವುದ್ರ ಬಗ್ಗೆನೂ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿಲ್ಲ. ಓಕೆ, ಯಾರೋ ಅವರ ಅಂಬ್ರೆಲಾ ಬಿಟ್ಟೋಗಿದ್ದಾರೆ, ನಾನು ಕೆಲವು ಬುಕ್ಸ್ಗಳನ್ನ ತಗೋಬೇಕು. ದೇರ್ ಆರ್ ಮೆನಿ ರೀಸನ್ಸ್, ತುಂಬಾ ರೀಸನ್ಸ್ಗಳಿದೆ. ಯಾವ ರೀಸನ್ಸು? ತುಂಬಾ ರೀಸನ್ಸ್ ಇದಾವೆ ಅಂತ. ಎನಿ ಪರ್ಟಿಕ್ಯುಲರ್ ಥಿಂಗ್ಸ್ ಬಗ್ಗೆ ಮಾತಾಡ್ತಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ನಾವು ಯಾವ ಪ್ರೊನೌನ್ಸ್ ನ, ಇಂಡೆಫಿನೇಟ್ ಪ್ರೊನೌನ್ಸ್ ನ ಯೂಸ್ ಮಾಡ್ತೀವಿ. ಪರ್ಸನಲ್ ಪ್ರೊನೌನ್ಸ್ ಅಂದ್ರೆ ನಾವು ಜನರಲ್ ಆಗಿ ಯೂಸ್ ಮಾಡ್ತೀವಲ್ವಾ, ನಮ್ಮ ಪ್ರಾಪರ್ ನೇಮ್ಸಿನ ಬದಲಿಗೆ. ಓಕೆ, ಶಿವಾನಿ ಈಸ್ ವಾಕಿಂಗ್ ಇನ್ ದ ರೋಡ್. ಶಿ ಈಸ್, ಶಿವಾನಿ ಹೋಗಿ ಶಿ ಆಗ್ಬಿಡ್ತು. ಸೊ ಶಿವಾನಿ ಇಸ್ ಅ ಪ್ರಾಪರ್ ನೇಮ್. ಪ್ರಾಪರ್ ನೇಮ್ ಬದಲಿಗೆ ಯೂಸ್ ಮಾಡೋದನ್ನ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಸೆವೆಂತ್ ಒನ್ ಬಂದ್ಬಿಟ್ಟು ನಮ್ಮ ಪರ್ಸನಲ್ ಪ್ರೊನೌನ್. ಪ್ರಾಪರ್ ನೇಮ್ ಅನ್ನ ಸಬ್ಸ್ಟಿಟ್ಯೂಟ್ ಆಗಿ ಇವುಗಳನ್ನ ಯೂಸ್ ಮಾಡ್ತೀವಿ. ನಾವು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಹಿ, ಶಿ, ಇಟ್, ಓಕೆ, ವಿ, ಅಸ್, ಮೀ, ಹರ್, ದೆಮ್ ಇವೆಲ್ಲ ಕೂಡ ಪರ್ಸನಲ್ ಪ್ರೊನೌನ್ಗೆ ಎಕ್ಸಾಂಪಲ್. ಓಕೆ, ಶಿ ಲವ್ಸ್ ಟು ರೀಡ್ ಬುಕ್ ಇನ್ ಹರ್ ಫ್ರೀ ಟೈಮ್. I love to walk in the garden. They are very busy at meeting. We are going to park. So ಈ ತರ ಪ್ರಾಪರ್ ನೌನಿನ ಬದಲಿಗೆ ಯೂಸ್ ಮಾಡೋದಕ್ಕೆ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತ ಅಂದ್ರೆ ಈ ಪ್ರೊನೌನ್ಸ್ಗಳು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರ್ತವೆ, ಅಂದ್ರೆ ಸೆಂಟೆನ್ಸಿನ ಬಿಗಿನಿಂಗ್ ಅಲ್ಲಿ ಇರ್ತವೆ, ಹಾಗೆ ಆಕ್ಷನ್ ಅನ್ನ ತೋರಿಸ್ತವೆ. ಓಕೆ, ಐ, ಯು, ವಿ, ಹಿ, ಶಿ, ಇಟ್, ದೇ ಅಂಡ್ ಒನ್. ಓಕೆ, ಇವೆಲ್ಲ ಕೂಡ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರ್ತವೆ. ಓಕೆ, ಪ್ಲಸ್ ಆಕ್ಷನ್ ಅನ್ನು ಕೂಡ ತೋರಿಸ್ತವೆ. ಶಿ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಯಾರು ಅದು ಬೆಸ್ಟ್ ಸ್ಟೂಡೆಂಟು? ಅವಳೇ. ಶಿ ಇಸ್ ದ ಬೆಸ್ಟ್ ಸ್ಟೂಡೆಂಟ್. ದೇ ಆರ್ ಲೀವಿಂಗ್ ಫಾರ್ ವೆಕೇಶನ್ ನೆಕ್ಸ್ಟ್ ವೀಕ್. ಯಾರದು ವೆಕೇಶನ್ ಹೋಗ್ತಾ ಇರೋದು? ಅವರು. ಇಟ್ ವಾಸ್ ರೇನಿಂಗ್ ಹೆವಿಲಿ. ಏನಾಗ್ತಿದೆ? ಇಟ್ ವಾಸ್, ರೈನ್ ತುಂಬಾ ಚೆನ್ನಾಗಿ ಬರ್ತಿದೆ. ವಿ ಶುಡ್ ಗೋ ಟು ದ ನ್ಯೂ ರೆಸ್ಟೋರೆಂಟ್ ಡೌನ್ ಟೌನ್. ಓಕೆ, ಯಾರು ಹೋಗ್ಬೇಕು? ನಾವೆಲ್ಲ. ಸೊ ಈ ತರ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ರೆಫರ್ ಮಾಡಿ ಹೇಳುವಂತದಕ್ಕೆ ಸಬ್ಜೆಕ್ಟ್ ಪ್ರೊನೌನ್ ಅಂತ ಹೇಳ್ತೀವಿ. ಆಬ್ಜೆಕ್ಟ್ ಪ್ರೊನೌನ್ಸ್ ಅಂದ್ರೆ ಅದೇ ಪ್ರೊನೌನ್ಸ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರ್ತವೆ. ಸಬ್ಜೆಕ್ಟ್ ಅಂದ್ರೆ ಬಿಗಿನಿಂಗ್ ಅಲ್ಲಿ, ಆಬ್ಜೆಕ್ಟ್ ಅಂದ್ರೆ ವರ್ಬಿನ ನಂತರ ಅಥವಾ ಸೆಂಟೆನ್ಸಿನ ಲಾಸ್ಟ್ ಅಂತಾನೆ ಹೇಳ್ಬೋದು. ದ ಟೀಚರ್ ಆಸ್ಕ್ಡ್ ಹಿಮ್ ಅ ಕ್ವಶನ್. ಟೀಚರು ಅವನಿಗೆ ಕ್ವಶನ್ ನ ಕೇಳಿದ್ರು. I gave him a book to her. Sorry, I gave the book to her. ನಾನು ಅವಳಿಗೆ ಬುಕ್ಸ್ ಅನ್ನ ಕೊಟ್ಟೆ. ಓಕೆ, I gave the book to she ಅಂತ ಆಗುತ್ತಾ? No, I gave the books to her. We saw them at the park yesterday. We saw they ಅಂತ ಹೇಳ್ತೀವ ನಾವು? No, ನಾವು ಅವರನ್ನ ಪಾರ್ಕ್ ಅಲ್ಲಿ ನೋಡಿದ್ವಿ ನಿನ್ನೆ. ಮೈ ಮಾಮ್ ಬೇಕ್ಡ್ ಸಮ್ ಕುಕೀಸ್ ಫಾರ್ ಅಸ್. ನಮ್ಮಮ್ಮ ನಮಿಗೋಸ್ಕರ. ಓಕೆ, ಮೈ ಮಾಮ್ ಬೇಕ್ಡ್ ಸಮ್ ಕುಕೀಸ್ ಫಾರ್ ವಿ ಅಂತ ಹೇಳೋದಿಲ್ಲ ನಾವು, ವಿ ನ ಬದಲಿಗೆ ಅಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ. ಪ್ರೊನೌನ್ಸ್ ಏನಾದ್ರೂ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಅದನ್ನ ಆಬ್ಜೆಕ್ಟಿವ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಅಂದ್ರೆ ಇದು ಒನ್ ಅನದರ್ ಮತ್ತೆ ಈಚ್ ಅದರ್ ನ ಇಟ್ಕೊಂಡಿರುತ್ತೆ ಸೆಂಟೆನ್ಸ್ ಅಲ್ಲಿ.
ಓಕೆ, ಇದು ಮ್ಯೂಚುವಲ್ ರಿಲೇಶನ್ಶಿಪ್ ನ ತೋರಿಸುತ್ತೆ. ಓಕೆ, ಮ್ಯೂಚುವಲ್ ರಿಲೇಶನ್ಶಿಪ್ ನ ತೋರಿಸುತ್ತೆ. ಈಚ್ ಅದರ್ ಆರ್ ಒನ್ ಅನದರ್. ಇಲ್ಲಿ ನೋಡಿ, ಜಾನ್ ಅಂಡ್ ಜೇನ್ ಲವ್ ಈಚ್ ಅದರ್. ಜಾನ್ ಮತ್ತು ಜೇನ್ ಒಬ್ರಿಗೊಬ್ರು ಇಷ್ಟಪಡ್ತಿದ್ದಾರೆ. ದ ಟೂ ಟೀಮ್ಸ್ ಪ್ಲೇಡ್ ಎಗೇನೆಸ್ಟ್ ಒನ್ ಅನದರ್ ಇನ್ ದ ಫೈನಲ್. ಟೂ ಟೀಮ್ಸ್ ಗಳು ಒಬ್ರಾದ್ಮೇಲೆ ಒಬ್ರು ಫೈನಲ್ಸ್ ಅಲ್ಲಿ ಆಟ ಆಡಿದ್ರು. ಒಬ್ರಿಗೊಬ್ರು ಒಬ್ರಾದ್ಮೇಲೆ ಒಬ್ರು. ಸೊ ಈ ತರ ರಿಲೇಶನ್ಶಿಪ್ ನ ತೋರಿಸುವಂಥದ್ದು, ಮ್ಯೂಚುವಲ್ ರಿಲೇಶನ್ಶಿಪ್ ನ. ಯು ಅಂಡ್ ಐ ಶುಡ್ ಹೆಲ್ಪ್ ಈಚ್ ಅದರ್ ವಿತ್ ದ ಪ್ರಾಜೆಕ್ಟ್. ನಾನು ನೀನು ಇಬ್ರು ಒಬ್ರಿಗೊಬ್ರು ಪ್ರಾಜೆಕ್ಟ್ ಅಲ್ಲಿ ಹೆಲ್ಪ್ ಮಾಡ್ಕೊಳ್ಳೋಣ. ದ ಫ್ರೆಂಡ್ ಆಲ್ವೇಸ್ ಸಪೋರ್ಟ್ ಒನ್ ಅನದರ್ ಥ್ರೂ ಡಿಫಿಕಲ್ಟ್. ಫ್ರೆಂಡ್ಸ್ಗಳು ಒಬ್ರಾದ್ಮೇಲೆ ಒಬ್ರು ಯಾರಾದ್ರೂ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಅದು ಈ ಒನ್ ಅನದರ್ ಮತ್ತೆ ಈಚ್ ಅದರ್ ಇದ್ರೆ ಅದು ರೆಸಿಪ್ರೋಕಲ್. ರಿಫ್ಲೆಕ್ಸಿವ್ ಮತ್ತೆ ರೆಸಿಪ್ರೋಕಲ್ ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಲಾಸ್ಟ್ ಒನ್ ನೋಡಿ, ಇಂಟೆನ್ಸಿವ್. ಇದು ಒಂಥರ ಮ್ಯಾಜಿಕ್ ಪ್ರೊನೌನ್ ಇದ್ದ ಹಾಗೆ. ಯಾಕೆ ಅಂತಂದ್ರೆ ಇದನ್ನ ರಿಫ್ಲೆಕ್ಸಿವ್ ಇಂಟೆನ್ಸಿವ್ ಎರಡೂ ಪ್ರೊನೌನ್ ಮಿಕ್ಸ್ಚರ್ ಅಂತಾನೆ ಹೇಳ್ಬೋದು. ಇವು ಇಂಟೆನ್ಸಿವ್ ಇಸ್ ಅ ಟೈಪ್ ಆಫ್ ಪ್ರೊನೌನ್ಸ್. ಓಕೆ, ಇದು ಒಂದು ಟೈಪ್ ಆಫ್ ಪ್ರೊನೌನ್ಸ್. ಬಟ್ ಆದ್ರೆ ಇವುಗಳನ್ನ ಸೆಂಟೆನ್ಸ್ ಇಂದ ರಿಮೂವ್ ಮಾಡಿದ್ರೆ ಸೆಂಟೆನ್ಸಿನ ಮೀನಿಂಗ್ ಚೇಂಜ್ ಆಗಬಾರ್ದು, ಪ್ಲಸ್ ಸೆಂಟೆನ್ಸಿನ ಅರ್ಥ ತಪ್ಪಾಗಬಾರ್ದು. ಓಕೆ, ಇಂಟೆನ್ಸಿವ್ ಪ್ರೊನೌನ್ಸ್ ಅಂದ್ರೆ ಇದರಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಸೇಮ್ ಇರುತ್ತೆ. ಮೈ ಸೆಲ್ಫ್, ಅವರ್ ಸೆಲ್ಫ್, ಯುವರ್ ಸೆಲ್ಫ್, ಅವರ್ ಸೆಲ್ಫ್ ಅವೆಲ್ಲ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳಿದ್ರಲ್ವಾ. ಸೊ ಈ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅನ್ನ ನಾವು ಇಂಟೆನ್ಸಿವ್ ಪ್ರೊನೌನ್ಸ್ ಅಲ್ಲಿ ಆಡ್ ಮಾಡ್ತೀವಿ. ಬಟ್ ಆದ್ರೆ ಈ ಮೈ ಸೆಲ್ಫ್, ಹರ್ ಸೆಲ್ಫ್, ಯುವರ್ ಸೆಲ್ಫ್ ಇವದನ್ನ ತೆಗೆದ್ರೂ ಕೂಡ ಸೆಂಟೆನ್ಸ್ ಇಂದ ಆ ಸೆಂಟೆನ್ಸಿನ ಮೀನಿಂಗು ತಪ್ಪಾಗಬಾರ್ದು, ಅದರ ಅರ್ಥ ತಪ್ಪಾಗಬಾರ್ದು. ಅವುಗಳನ್ನೇ ಇಂಟೆನ್ಸಿವ್ ಪ್ರೊನೌನ್ಸ್ ಅಂತ ಹೇಳೋದು. ಹಾಗೆ ಒಂಥರ ಮ್ಯಾಜಿಕ್ ಇದ್ದಾಗ ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಇಂಟೆನ್ಸಿವ್ ಪ್ರೊನೌನ್ಸ್ ಅಂತಂದ್ರೆ ನೋಡಿ, ಮೈ ಸೆಲ್ಫ್ ವಿಲ್ ಹ್ಯಾಂಡಲ್ ದಿಸ್ ಇಂಪಾರ್ಟೆಂಟ್ ಮ್ಯಾಟರ್. ನೋಡಿ, ಮೈ ಸೆಲ್ಫ್ ವಿಲ್ ಹ್ಯಾಂಡಲ್ ದಿಸ್ ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ರೆ ನಾನೇ ಅಥವಾ ನನ್ನ ಪಾಡಿಗೆ ನಾನೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ. ಬಟ್ ಮೈ ಸೆಲ್ಫ್ ನ ತೆಗೀರಿ, ಆದ್ರೂ ಅದು ತಪ್ಪಾಗಲ್ಲ. ವಿಲ್ ಹ್ಯಾಂಡಲ್ ದಿಸ್ ಮ್ಯಾಟರ್, ಸಾರಿ, ವಿಲ್ ಹ್ಯಾಂಡಲ್ ದಿಸ್ ಇಂಪಾರ್ಟೆಂಟ್ ಮ್ಯಾಟರ್. ಇದು ವಿಲ್ ಹ್ಯಾಂಡಲ್ ಅಂತಂದ್ರೆ ಓಕೆ ನಾವೇ ಹ್ಯಾಂಡಲ್ ಮಾಡ್ಕೊಳ್ಳೋಣ ಅಂತ ಆಗುತ್ತೆ. ಅಲ್ಲೇನು ಸೆಂಟೆನ್ಸ್ ಮೀನಿಂಗ್ ಏನು ಕೂಡ ತಪ್ಪಾಗಲ್ಲ ಇಲ್ಲಿ. ದ ಸೆಲೆಬ್ರಿಟಿ ಹರ್ ಸೆಲ್ಫ್ ಶೋಡ್ ಅಪ್ ಅಟ್ ದ ಚಾರಿಟಿ ಈವೆಂಟ್. ಇಲ್ಲಿ ಹರ್ ಸೆಲ್ಫ್ ನ ತೆಗೀರಿ. ದ ಸೆಲೆಬ್ರಿಟಿ ಶೋಡ್ ಅಪ್ ಅಟ್ ದ ಚಾರಿಟಿ ಇವೆಂಟ್. ಸೆಲೆಬ್ರಿಟಿ ಇದ್ರಲ್ವಾ, ಅವರು ಚಾರಿಟಿ ಇವೆಂಟ್ ಗೆ ಬಂದಿದ್ರು, ಅವ್ರನ್ನವರು ಶೋಡ್ ಅಪ್ ಮಾಡ್ಕೊಂಡ್ರು. ಯು ಯುವರ್ ಸೆಲ್ಫ್ ಶುಡ್ ಡಿಸೈಡ್ ವಾಟ್ಸ್ ದ ಬೆಸ್ಟ್. ನೀನಾಗಿನೇ ಯೋಚನೆ ಮಾಡಬೇಕು ಯಾವ್ದು ಬೆಸ್ಟ್ ಅಂತ. ಯುವರ್ ಸೆಲ್ಫ್ ನ ತೆಗೀರಿ. ಯು ಶುಡ್ ಡಿಸೈಡ್ ವಾಟ್ ಇಸ್ ಬೆಸ್ಟ್, ಅದು ಕೂಡ ಸೇಮ್ ಮೀನಿಂಗ್. ನೀನೇ ಡಿಸೈಡ್ ಮಾಡ್ಕೋಬೇಕಪ್ಪ ಯಾವ್ದು ಬೆಸ್ಟ್ ಅಂತ. ನೋಡಿ, ಮೀನಿಂಗ್ ಏನು ಚೇಂಜ್ ಆಗಲ್ಲ. ವಿ ಅವರ್ ಸೆಲ್ಫ್ ಬಿಲ್ಡ್ ದಿಸ್ ಹೌಸ್ ಫ್ರಮ್ ದ ಗ್ರೌಂಡ್ ಅಪ್. ನಾವು ಒಂದೊಂದು ಇಟ್ಟಿಗೆ ಸಮೇತ ನಾವೆಲ್ಲ ಸೇರ್ಕೊಂಡು ವಿ ಅವರ್ ಸೆಲ್ಫ್ ನಾವೆಲ್ಲ ಸೇರ್ಕೊಂಡು ಈ ಗ್ರೌಂಡ್ ಅಪ್ ಇಂದ ಮನೆ ಕಟ್ಟಿದೀವಿ. ಅವರ್ ಸೆಲ್ಫ್ ನ ತೆಗಿರಿಬೇಕಿದ್ರೆ ಅಲ್ಲೇನು ತಪ್ಪಾಗಲ್ಲ. ವಿ ಬಿಲ್ಡ್ ದಿಸ್ ಹೌಸ್ ಫ್ರಮ್ ದ ಗ್ರೌಂಡ್ ಅಪ್. ನಾವೇ ಈ ಮನೆನ ಗ್ರೌಂಡ್ ಅಪ್ ಇಂದ ಕಟ್ಟಿದ್ದು, ಒಂದು ಜಲ್ಲಿ ಕಲ್ಲಿಂದ ಹಿಡಿದು ಒಂದೊಂದು ಇಟ್ಟಿಗೆಯಿಂದ ಹಿಡಿದು ನಾವೇ ಕಟ್ಟಿದ್ದು ಅಂತ ಆಗುತ್ತೆ. ಓಕೆ, ಅಲ್ಲೇನು ಮಿಸ್ಟೇಕ್ ಆಗಲ್ಲ. ಓಕೆ, ನಾವು ಕೆಲವೊಂದು ಕ್ವಶನ್ಸ್ ಗಳನ್ನ ನೋಡೋಣ ಹಾಗಿದ್ರೆ. ಸೊ ಏನ್ ಕ್ವಶನ್ಸ್ ಗಳಂದ್ರೆ ಜಸ್ಟ್ ಹಾಗೆ ನಿಮಗೊಂದು ಟೆಸ್ಟ್ ತರ. ಓಕೆ, ಲೆಟ್ಸ್ ಸಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರನೌನ್? ಬ್ಯೂಟಿಫುಲ್, ಜಂಪ್, ದೇ, ಕ್ವಿಕ್ಲಿ. ಆನ್ಸರ್ ದೇ. ತುಂಬಾ ಈಸಿ ಇರುತ್ತೆ, ಕಷ್ಟ ಏನಿಲ್ಲ ಕ್ವಶನ್ಸ್ಗಳು. ಈ ತರದೆಲ್ಲ ಕೇಳ್ತಾರೆ ಅಂತ ಒಂದು ಎಕ್ಸಾಂಪಲ್. ವಾಟ್ ಈಸ್ ದ ಪ್ರನೌನ್ ಇನ್ ದ ಸೆಂಟೆನ್ಸ್ ಟಿಮ್ ಲಾಸ್ಟ್ ಹಿಸ್ ಕೀಸ್? ಟಿಮ್ ಲಾಸ್ಟ್ ಹಿಸ್ ಕೀಸ್ ಅಲ್ಲಿ ಇರುವಂತ ಪ್ರನೌನ್ ಯಾವುದು? ಇಟ್ ಈಸ್ ಹಿಸ್. Choose the pronoun in the following sentence. She went to the store for milk. So, she is the pronoun. What type of pronoun is it in the sentence? It is raining outside. So, it is a personal pronoun. Okay. ಅದು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ, ಮತ್ತೆ ರೆಫರ್ ಮಾಡ್ತಾ ಇದೆ. ಇಟ್ ಈಸ್ ರೈನಿಂಗ್ ಔಟ್ಸೈಡ್ ಅಂತ. ಸೊ ಇಟ್ ಈಸ್ ಅ ಪರ್ಸನಲ್ ಪ್ರೊನೌನ್.
Identify the pronoun in the sentence. In this sentence, those are my books. So those is a pronoun. Which pronoun complete this sentence correctly? Dash is your favorite color. So option B, what is your favorite color? In the sentence, the cake tasted delicious to her. The pronoun is option D, her. ನೀವೇ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ, ರೆಕಾರ್ಡಿಂಗ್ ಕ್ಲಾಸ್ ಅಲ್ವಾ, ಹಾಗಾಗಿ ನಾನು ಆನ್ಸರ್ ಹೇಳ್ತಾ ಇದ್ದೀನಿ ಅಷ್ಟೇ. ಲೈವ್ ಕ್ಲಾಸ್ ಆಗಿದ್ರೆ ನಿಜ ನಿಮಗೆ ಎಲ್ಲ ಟೆಸ್ಟ್ ಆಗಿರ್ತಿದ್ದು. ಓಕೆ, ಚೂಸ್ ದ ಇಂಡೆಫಿನಿಟ್ ಪ್ರನೌನ್ ಇನ್ ದ ಸೆಂಟೆನ್ಸ್. ಇಂಡೆಫಿನಿಟ್ ಪ್ರನೌನ್ ಯಾವುದು? ಸೊ ಯಾವ ಪ್ರನೌನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಸೆವರಲ್ ವರ್ ಮಿಸ್ಸಿಂಗ್ ಫ್ರಮ್ ದ ಕ್ಲಾಸ್. ಕೆಲವೊಬ್ರು ಮಿಸ್ ಆಗಿದ್ದಾರೆ ಕ್ಲಾಸಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ, ಸೆವರಲ್ ಇಸ್ ದ indefinite pronoun. What is the relative pronoun in the sentence? The book that I read was interesting. ಇದರಲ್ಲಿ ರಿಲೇಟಿವ್ ಪ್ರನೌನ್ ಯಾವುದು? ರಿಲೇಟ್ ಮಾಡಬೇಕು. ಅದು ಬುಕ್ ಮತ್ತೆ ಐ ರೆಡ್ ವಾಸ್ ಇಂಟ್ರೆಸ್ಟಿಂಗ್ ಗೆ. ಸೊ ಹಾಗಾಗಿ ಆಪ್ಷನ್ ನಂಬರ್ ಡಿ, ದಟ್. Identify the pronoun in this sentence. Everyone enjoyed themselves at the party. So here is the option C, themselves. Actually identify the reflexive pronoun ಅಂತ ಆಗಬೇಕಾಗಿತ್ತು. ಇರಲಿ, ಹಾಗೆ ಕೇಳಿದ್ರು ಕೂಡ themselves is a pronoun only. ಬಟ್ ಆದ್ರೆ ಎಕ್ಸಾಕ್ಟ್ ಕೇಳಿದ್ರೆ ಅದು ಕರೆಕ್ಟ್ ಆಗ್ತಾ ಇತ್ತು. In the sentence, she goes to park every day. The pronoun she is ಎಂತ pronoun ಅದು? It is a personal pronoun ಅಲ್ವಾ? Choose the type of pronoun in the sentence. Those are my favorite book. Those are ಅವೆಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಬುಕ್ಸ್ ಗಳ ಬಗ್ಗೆ ಹೇಳ್ತಿದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ ಬಿ, ಡೆಮಾನ್ಸ್ಟ್ರೇಟಿವ್ pronoun. What type of pronoun is which in the sentence? The car which is red is mine. So it is a relative pronoun. ಆ ಕಾರ್ ಯಾವುದು ಅಂದ್ರೆ ಅದು ರೆಡ್ ಕಾರ್ ಇದೆ ಅಲ್ವಾ, ಅದು ನಂದು. ಅದು ರಿಲೇಟ್ ಮಾಡ್ತಾ ಇದೆ. Identify the type of pronoun in the sentence. Everyone enjoyed the party. So ಯಾವುದು? Everyone enjoyed the party. ಇಲ್ಲಿ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾರೋ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಹೇಳ್ತಾ ಇಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಡಿ, indefinite pronoun. 15. In the sentence, this is my favorite book. The pronoun this is it is a demonstrative. This is adu nanna favorite book. Choose the type of pronoun in the sentence. Who left their bag behind. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ? ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಇಂಟ್ರೋಗೇಟಿವ್ pronoun. Which type of pronoun is some in the sentence? Some students were absent. So some ಅಂತಂದ್ರೆ ಇಲ್ಲಿ indefinite pronoun. Identify the type of pronoun in the sentence. Whose book is this? ಯಾರ ಬುಕ್ ಇದು? It is the interrogative pronoun. In the sentence, the book that I read was interesting. Sorry, the book that I read was interesting. The pronoun that, ಇದರಲ್ಲಿ that ಅನ್ನೋದು ಏನನ್ನ ಮಾಡುತ್ತೆ? ಇದು ರಿಲೇಟ್ ಮಾಡುತ್ತೆ. ಹಾಗಾಗಿ it is a relative pronoun. Last question. Choose the type of pronoun in the sentence. They are coming to visit us. ಯಾವ ತರದ ಸೆಂಟೆನ್ಸ್ ಇದು? ಯಾವ ಪ್ರನೌನ್ಗೆ ಎಕ್ಸಾಂಪಲ್? They are coming to visit us. So it is a personal pronoun. Personal pronoun ಗೆ ಎಕ್ಸಾಂಪಲ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ನೆಕ್ಸ್ಟು ವರ್ಬಿನ ಬಗ್ಗೆ ಹಾಗೆ ಫಿಗರ್ಸ್ ಆಫ್ ಸ್ಪೀಚಿನ ಬಗ್ಗೆ ಮಾಡುವೆ. And I'm going to make a beautiful video on those topics.
Please let me know in the comment section and show me your love in the comment section. And what do you want in our next class? Please share those things also. I'm waiting to hear, I'm waiting to reply you all. Thank you, one and all. Thank you so much.